ಇನ್ನು ಮೈಸೂರಿನ ರಾಯಲ್ ಫೈಟ್ಗೆ ಟ್ವಿಸ್ಟ್ ಸಿಕ್ಕಿದೆ. ಯಾರು ರಾಜ ಎಂಬ ಸಿಎಂ ಹೇಳಿಕೆಯನ್ನ ಟಿಕೆಟ್ ವಂಚಿತ ಸಂಸದ ಪ್ರತಾಪ್ ಸಿಂಹ ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಇಲ್ಲಿ ರಾಜ ಮಹಾರಾಜ ಎಂಬುದಿಲ್ಲ, ಇದರಲ್ಲಿ ಹುಡುಕುವುದು ತಪ್ಪು. ಯದುವೀರ್ ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂತ ಹೇಳಿದ್ದು ನನಗೆ ಟಿಕೆಟ್ ತಪ್ಪಿರೋದಕ್ಕೆ ಮೈಸೂರು ಮಂದಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅಭ್ಯರ್ಥಿಗೆ ತೊಂದರೆ ಆಗಬಾರ್ದು ಅಂತ ನಾನೇ ಖುದ್ದು ಅಭ್ಯರ್ಥಿಯ ಜೊತೆಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಂದ್ರು. ಬೇರೆಯವರ ರೀತಿ ಟಿಕೆಟ್ ಮಿಸ್ ಆಯ್ತು ಅಂತ ಪಾರ್ಕ್ನಲ್ಲಿ ಕುಳಿತು ತಮಟೆ ಬಾರಿಸಲ್ಲ ಅಂತ ಪಕ್ಷದೊಳಗೆ ಅಸಮಾಧಾನ ಹೊರ ಹಾಕ್ತಿರೋರಿಗೆ ಟಾಪ್ ಕೊಟ್ಟರು. ಇಂದು ಮೈಸೂರಿನಲ್ಲಿ ಯದುವೀರ್ ಪರ ಪ್ರತಾಪ್ ಸಿಂಹ ಬರೆದ ಪ್ರಚಾರ ನಡೆಸಿದ್ದಾರೆ. ಈ ಮಧ್ಯೆ ಯದುವೀರ್ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನು ಪಡೆದರು. ಇದೇ ವೇಳೆ ಯಾರು ರಾಜ ಎಂಬ ಸಿಎಂ ಮಾತು ತಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಯದುವೀರ್ ಹೇಳಿದರು. ಯಾವ ರಾಜ ಏನಿಲ್ಲ, ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ. 1947 ಸ್ವಾತಂತ್ರ್ಯ ಬಂದು 1950ರಲ್ಲಿ ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ. ಇದರಲ್ಲೇನು ಹುಡುಕುವಂಥದ್ದು ಏನಿಲ್ಲ. ಅವರು ಬಿಜೆಪಿ ಅಭ್ಯರ್ಥಿ, ಅದರಲ್ಲಿ ಏನು ನನಗೇನು ಹುಡುಕು ಅಂತ ಏನು ಕಾಣಿಸ್ತಾ ಇದೆ. ಈಗ ಎಲ್ಲಾ ಕಡೆಗೂ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟರು ಅಂತ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲ್ಲ ಅಂತ ಹೇಳಿರುವಂತ ಸಂಕಟನೆ ಜಾಸ್ತಿ ಇದೆ. ಹಾಗಾಗಿ ನಾನು ವೈಯಕ್ತಿಕ ಹೋಗಿ ಜನರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರ ಹತ್ರ ಹೋಗಿ ದೇಶಕ್ಕೆ ಮೋದಿ ಬೇಕು, ಅದಕ್ಕೋಸ್ಕರವಾಗಿ ನೀವು ಬೇಸರ ಮಾಡ್ಕೊಳ್ಬಾರ್ದು, ಯದುವೀರ್ ಅವರ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತ ನಾನೇ ಖುದ್ದು ಪ್ರಚಾರಕ್ಕೆ ಇಳಿದಿದ್ದೀನಿ. ಯಾವ ರಾಜ ಅಲ್ಲ ಬಿಜೆಪಿ ಅಭ್ಯರ್ಥಿ ಇಲ್ಲ, ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಅವ್ರು ಹೇಳಿರೋದು. ಹೇಳಿದ್ದೀನಲ್ಲಪ್ಪ, ರಾಜ ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ, ಸಂವಿಧಾನದ ಮುಂದೆ ಅದ್ರಿಗೆ ಏನು ವಿಶೇಷವಾದ ಹಕ್ಕುಗಳು ಇಲ್ಲ ಅಂತ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅಲ್ಲೇ ಅದು ಎಲ್ಲರಿಗೂ ಗೊತ್ತಿ. ಇವಾಗ ರಾಜ ಮಹಾರಾಜ ಚಕ್ರವರ್ತಿ ದೊರೆ ಪರೆ ಇವೆಲ್ಲ ಯಾವೂ ಇಲ್ಲ ವಿಶೇಷಣಗಳು, ಯಾವ ವಿಶೇಷಣವೂ ಇಲ್ಲ. ಬ್ರಿಟನ್ನಲ್ಲಿ ರಾಜನನ್ನು ಅಷ್ಟು ಗೌರವದಿಂದ ಕಳ್ಕೊಂಡಿದ್ರು. ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ದೊಡ್ಡ ಪವರ್ ಇದೆ? ಯಾವುದೇ ಎಕ್ಸೆಪ್ಟ್ ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ರಾಜ ಮಹಾರಾಜರಿನ್ನು ಉಳ್ಕೊಂಡಿದ್ದಾರೆ. ಅವ್ರು ರಾಜರ ಥರನೇ ಇದ್ದಾರೆ, ಅವರೇ ಆಡಳಿತ, ಅವ್ರದ್ದೇ ನಾಯಕತ್ವ ಇಲ್ಲ. ಈ ಶಿ ಜಿನ್ಪಿಂಗು ಒಂದು ರಾಜಾನೇ ನನ್ನ ಪ್ರಕಾರ. ಚುನಾವಣೆ ಇಲ್ಲ, ಪರಾವಣೆ ಇಲ್ಲ, ಇನ್ನೇನದು, ಅದು ರಾಜಾನೇ ಅಷ್ಟೇ. ಆತ ನಮ್ಮ ದೇಶದಲ್ಲಿ ಅದು ಯಾವುದೂ ಇಲ್ಲ. ಎರಡನೇದು, ಜನ ಇದು ರಾಜ ಯದುವೀರು ನಾಳೆ ಅಂತ ಆ ಥರ ಅದನ್ನು ನೋಡಲ್ಲ. ಇವಾಗ ಅವರು ಆ ಥರ ನೋಡಲ್ಲ. ಆದರೆ ಇವರ ಹಿಂದಿನ ಪೀಳಿಗೆಯ ರಾಜರುಗಳ ಸಂಬಂಧ ಭಾವನಾತ್ಮಕವಾಗಿ ಜನರ ಮುಂದೆ ಏನಿದೆ ಅದನ್ನು ಒಂದು ಸರಿ ನೆನಪಿಸ್ಕೋಬೋದು ಜನ. ಹೇಳಕ್ ಬರಲ್ಲ, ಕನ್ಸಿಡರ್ ಆಗ್ಬೋದು. ಅದನ್ನು ಜ್ಞಾಪಿಸ್ಕೋತಾರೆ ಜನ. ಅವ್ರು ಮಾಡಿದ ಕೆಲಸ ಇದೆಯಲ್ಲ ನಮ್ಮ ಹಳೆ ಮೈಸೂರಿಗೆ ಅಂತ ಜ್ಞಾಪಿಸ್ಕೋಬೋದು ಆ ತಲೆಮಾರಿನ ಜನ ಕೂಡ. ಈಗ ಹೊಸ ತಲೆಮಾರಿಗೆ ಅದು ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಯಂಗ್ಸ್ಟರ್ಸಲ್ಲಿ. ಆದರೆ ಇದು ರಾಜನನ್ನು ನಾವು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲಪ್ಪ ಅಂತ ಆ ಥರದ ಮನೋಸ್ಥಿತಿ ನನಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮೊದಲನೆಯ ಬಾರಿಗೆ ಚುನಾವಣೆಯಲ್ಲಿ ನಿಂತಾಗ ನಾವೆಲ್ಲ ನೋಡಿದ್ವಿ. ಒಂದು ರೀತಿಯ ಸಣ್ಣಕ್ಕೆ ಆ ಭಾವನೆ ಇತ್ತು ಜನಕ್ಕವತ್ತು. ಕಾನೂನಲ್ಲಿ ಇರಲಿಲ್ಲ ರಾಜ ಅಂತವತ್ತು. ಬಟ್ ಕೆಲವು ಭಾಗಗಳಿಗೆ ಅವರು ಪ್ರಚಾರಕ್ಕೆ ಹೋದಾಗ ನಾವು ನೋಡಿದ್ದೀವಿ ಅದನ್ನು. ಅವ್ರನ್ನ ಊರ ಒಳಕ್ಕೆ ಬಿಟ್ಕೊಳ್ಳದೆ ಇದ್ದಿದ್ದು, ರಾಜದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ಥರ ನಂಬಿಕೆಗಳಲ್ಲಿ, ಮತ್ತು ಅವ್ರು ನಡ್ಕೊಂಡು ಹೋಗ್ತಿದ್ದಾಗ ಅವ್ರಿಗೆ ಹಾಕಿದ್ದು ಹೂಗಳನ್ನೆಲ್ಲ ಆಯ್ಕೊಳ್ಳೋದು, ಈ ಥರದ್ದೆಲ್ಲ ನಾವು ನೋಡಿದ್ದೀವಿ. ಅವಾಗೊಂದು ಚೂರು ಇತ್ತೇನೋ ಅನ್ನಿಸ್ತು. ಲೀಗಲಿ ಇರಲಿಲ್ಲ ಆಗಲೂ, ಕಾನೂನಲ್ಲಿ, ಸಂವಿಧಾನದಲ್ಲಿ ಇರಲಿಲ್ಲ, ಆ ಭಾವನೆಯಲ್ಲಿ ಇತ್ತು ನಾವು. ಬಟ್ ನನಗೀಗ ಅದು ಕಡಿಮೆ ಆಗಿದೆ ಅನ್ಸತ್ತೆ ಈಗಿನ ತಲೆಮಾರಿನಲ್ಲಿ. ಬಟ್ ಓವರ್ ಆಲ್ ಕಾಂಟ್ರಿಬ್ಯೂಷನ್ ಆಫ್ ಒಡೆಯರ್ ಫ್ಯಾಮಿಲಿ ಮತ್ತು ಮೈಸೂರು ಅರಸರ ಇದು ಕೆಲವು ಒಂದು ತಲೆಮಾರಿನ ಜನರ ಮನಸ್ಸಿನಲ್ಲಿ ಈಗಲೂ ಇರ್ಬೋದು ಒಂಚೂರು, ಹೇಳಕ್ ಬರಲ್ಲ. ಅದು ರಾಜ ಅಂತಲ್ಲ, ಕಾರ್ಯಗಳು.